ಇದೆಂತ ರಮೇಶಣ್ಣ ಬರೀ ನೀರು ತಂದೆ ಬೆಲ್ಲ ಇಲ್ಲ ಓಯ್ ಸುಮ್ಮನೆ ಕೊಡ ಮಾರ್ಯ ತಲಾಟೆ. ಏ ಬೋನಾ ಗುಂಡೆಟ್ ಬಿದ್ದರೆ ನೋಯ್ತಾನ? ಇಲ್ಲಪ್ಪ, ಹಾಯ್ ಅನ್ಸುತ್ತೆ. ಹಾಗೆ ಒಂದಾದ್ಮೇಲೆ ಇನ್ನೊಂದು ಗುಂಡು ಹೊಟ್ಟೆ ಒಳಗೆ ತಗೋತಾ ಇರಬೇಕು ಅನ್ಸುತ್ತೆ. ಏ ನಾನು ತಮಾಷೆ ಮಾಡ್ತಾ ಇಲ್ಲ ಮರ್ಯ, ನಿಜ ಹೇಳ ಗುಂಡೆಟ್ ಬಿದ್ದರೆ ನೋಯ್ತಾನ? ಏಯ್ ಪಚ್ಚೆ, ಅದು ಕೋವಿ ಒಳಗಿಂದ ಬಂದಿದ್ದು ಗುಂಡು ಕಣ ಮಾರ್ಯ. ನೀನು ಸೇಂದಿ ಅಂಗಡಿಯಲ್ಲಿ ತಗೋತಿಯಲ್ಲ, ಬಾಟ್ಲಿಂದ ಬರ್ತಲ್ಲ ಆ ಗುಂಡಲ್ಲ. ಸರಿಯಾಗಿ ಹೇಳಿದ್ರಿ ರಮೇಶ್ ಅಣ್ಣ. ನಮ್ಮ ಪಚ್ಚಿ ಆ ಗುಂಡು ಅಂದ್ಕೊಂಡ್ಬಿಟ್ಟಿದ್ದೇನೆ. ಅದಕ್ಕೆ ಹೊಟ್ಟೆ ಒಳಗೆ ಬಿದ್ದ ತಕ್ಷಣ ಏನೋ ಕಿಕ್ ಬರುತ್ತೆ ಅನ್ಕೊಂಡ್ಬಿಟ್ಟಿದ್ದೇನೆ ಅಲ್ವಾ ಪಚ್ಚಿ? ಮತ್ತೆಂತದ ಅಸಮ್ಮತ್ ಪ್ರಶ್ನೆ? ಅವ ಸಾಯಿದೆ ಬದುಕಿದ ಅವನ ಪುಣ್ಯ, ನಮ್ಮ ಪುಣ್ಯ, ನಮ್ಮ ದಣಗಳು ಮಾಡಿದ ಪುಣ್ಯ ಗೊತ್ತಿತ್ತ ನಿಂಗೆ? ನೀನು ಪುಣ್ಯದ ಪಟ್ಟಿನಲ್ಲಿ ನನ್ನ ಹೆಸರು ಸೇರ್ಕೊಬೇಡ ಮರ್ಯ. ಸರಿ ಪಚ್ಚಿ, ಯಾಕೆ ಬಂತು ಅಂತ ಕೇಳ್ಬೋದಾ ಇಂಥ ಪೆದ್ದ ಪ್ರಶ್ನೆ? ಹಾಂಗಲ್ದ ಬೋನ, ನನಗೂ ನಿಂತರನೇ ಈ ಮನೆಯವ್ರ ಕೈಲೆಲ್ಲ ಸೇವೆ ಮಾಡಿಸ್ಕೊಳಕು. ನಾನು ಗುದ್ಲಿ ತಗೊಂಡು ಕೆಲ್ಸಕ್ಕೆ ಹೋಗ್ಬೇಕಾರೆ ರಮೇಶಣ್ಣ ಬಂದು ಏ ಪಚ್ಚಿ ಬೇಡ ಕೂತ್ಕೊಂಬರ್ಯ ಅಂಥೇಳಿ ಎಳ್ನೀರು ಕಿತ್ಕೊಡೋಕು. ಹೀಗೆ ಎಂತೆಂಥದೋ ಆಸೆ. ದಣಿಗಳು ಬೋನಂಗೆ ತಿಂಡಿ ತಿನ್ಸಿದ್ರಲ್ಲ, ಹಂಗೆ ನನಗೆ ತಿಂಡಿ ತಿನ್ಸಕ್ಕು. ಆಮೇಲೆ ಪಚ್ಚಿ ಆಮೇಲೆ ಅಂತ ರಾಗ ಹೇಳಿಬಿಡ. ಮುಂದೆ ನೀನು ಎಲ್ಲಿಗೆ ಬರ್ತೀಯ ನನಗೆ ಚೆನ್ನಾಗಿ ಗೊತ್ತು. ಅದೆಲ್ಲ ಏನು ಈಡೋರೋದಿಲ್ಲ. ಶ್ರದ್ಧಾ ಮೇಡಮ್ ಕಂಡ್ಕೊಂಡವ್ರಿಗೆಲ್ಲ ಸೇವೆ ಮಾಡೋಕ್ಕೆ ಅವ್ರೇನು ಉಡುಪಿ ಗೌರ್ಮೆಂಟ್ ಹಾಸ್ಪಿಟ್ಲ್ ನರ್ಸಲ್ಲ. ಆಯಿತು, ಈಗೇನು ನಿನಗೂ ಶೂಟ್ ಮಾಡಿಸ್ಬೇಕು ತಾನೆ? ನಾಳೆನೇ ಗದರಿಂಗ್ ಹೇಳ್ತೀನಿ. ಅವನಿಗೆ ಮಾತ್ರ ಹೇಳ್ಬೇಡ ಮರ್ಯ. ಓಯ್ ಪಚ್ಚೆ, ನಿನ್ನ ಆಸೆ ತೀರ್ಸಕ್ಕಾರ ನಮ್ಮೂರಂಗೆ ಹೊಂದಿ ಹೊಡಿತಾನಲ್ಲ ದೇವು, ಅವ್ನಿಗೆ ಹೇಳಿ ಗುಂಡು ಹೊಡಿಸ್ತೀನಿ ಬಿಡ. ಆದರೆ ಒಂದು ನೆನ್ಪಿಟ್ಕಳ, ಗುಂಡೆಟ್ ತಿಂದು ಕೈಲಾಸ ಸೇರಿದ್ರೆ ನಮ್ಮ ತಪ್ಪಲ್ಲ, ಗೊತ್ತಾಯ್ತಾ? ಏ ಬೋನ, ಈ ಪಚ್ಚೆ ಮಳ್ಳಾಟ ನೋಡದೆ ಆಯ್ತು ಮಾರ್ಯ. ನೀನೊಂದು ಹಾಡು ಹೇಳ, ಕೇಂಡ್ ಭಾರಿ ದಿನ ಆಯ್ತು. ಏ ರಮೇಶಣ್ಣ, ಅವ್ನಿಗೆ ಎಂತಕ್ಕೆ ಮರ್ಯ ಸುಮ್ಮನೆ ತೊಂದರೆ ಕೊಡ್ತೆ? ನಿಂಗೆಂತ ಹಾಡ್ಬೇಕಲ್ಲ, ನಾ ಇಲ್ಲ ನನಗೆ ಕೇಳವ. ನನ್ನ ಬಾಯಿ ರೇಡಿಯೋ ಸ್ಟೇಷನ್ ಇದ್ದಂಗೆ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಆನಂದಿಸಿ. ಹೇಳ್ತೆ ಕಣ. ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ. ಮುಚ್ಚ ಬಾಯಿ, ನಿನಗಿಂತ ಕಾಗೆ ಚಂದ ಕೂಗ್ತದೆ. ಏ ಬೋನ, ನೀ ಹಾಡ ಮಾರ್ಯ, ಹಾಡ. ಅಲ್ದ ರಮೇಶಣ್ಣ, ಅವನಿಗೆ ಹೊಟ್ಟೆಗೆ ಏಟು ಬಿದ್ದಿದ್ದ, ಹ್ಯಾಂಗ ಅಲ್ಲಿಂದ ನನ್ನ ನಮ್ಮನಿ ಉಸಿರು ತಗೊಂಡು ಹಾಡ್ತಾ ಮರ್ಯ. ಆತ ಹಾಡ್ಕೊಂಡು ಸಾಯಿ ಮರ್ಯ. ಹಾಡ ಬೋನ, ನೀ ಹಾಡ್ತೀಯಲ್ಲ ಈಗ? ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಗುಡಿಯ ಗೋಪುರದಲ್ಲಿ ಮೆರವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು. ನಿನಗೆ ತಲೆ ಹಾಳಾಗಿದ್ಯಾ? ಅಯ್ಯ, ಎಂತಕ್ಕೆ ನೀವು ನಾನು ನಂಬುದಿಲ್ಲ? ಎಂತ ನಾನು ಬೇಕಾದ್ರೂ ಆಣಿ ಮಾಡಿ ಹೇಳ್ತೀವಿ ಮರ್ರೆ. ಶಾಲೆ ಹೆಂಗೆ ದೆವ್ವ ಇತ್ತು. ನಿಮ್ಮ ಶಾಲೆಯಲ್ಲಿ ಉದ್ದದ ಕನ್ನಡಿ ಏನಾದರೂ ಇದೆಯಾ? ಹೌದು, ಎಂತಕ್ಕೆ? ಅಕಸ್ಮಾತ್ ನೀನು ಅದ್ರ ಮುಂದೆ ನಡ್ಕೊಂಡು ಹೋಗುವಾಗ ನಿನ್ನ ಪ್ರತಿಬಿಂಬನ ನೀನೇ ಅದರಲ್ಲಿ ನೋಡಿರ್ತೀಯ. ಆಗ ನಿನ್ನ ಥರ ಬೋಳ್ತಲೆ ದೆವ್ವ ನಿಂಗೆ ಕಾಣಿಸಿರುತ್ತೆ. ಅಲ್ಲ, ನೀವೆಲ್ಲ ಅಂತ ನಾನು ತಮಾಷೆ ಮಾಡ್ತಾ ಇದ್ದೇನೆ ಮಾಡಿದ್ಯಾ? ನಿಂಗೆ ಪಾಠ ಮಾಡಕ್ಕೂ ಬರಲ್ಲ, ತಮಾಷೆ ಮಾಡಕ್ಕೂ ಬರಲ್ಲ. ಸುಮ್ಮನೆ ದೆವ್ವ ಆತ್ಮ ಅಂತೆಲ್ಲ ಕಥೆ ಕಟ್ಟೋದು ಬಿಟ್ಟು ಶಾಲೆ ಲೆಕ್ಕದ ಚೀಟಿಲಿ ಎಲ್ಲಿ ಚೀಟ್ ಮಾಡಿ ದುಡ್ಡು ಹೊಡಿಬೇಕು ಅನ್ನೋದನ್ನ ಮೊದಲು ನೋಡಿ ಹೋಗು. ಶಾಲೆ ಬೇಡ, ದುಡ್ಡು ಬೇಡ, ನಂಗೆ ಜೀವ ಉಳಿಸ್ಕೊಂಡ್ರೆ ಸಾಕಾಯ್ತು. ಅಲ್ಲ, ನೀವು ಅಂತ ಹೇಳಿದ್ರು ನಂಬುದಿಲ್ಲ. ನಿಮ್ಮನ್ನು ನಂಬಿಸೋದು ಹೆಂಗೆ? ನಾನು ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಸರಿಗೆ ಹರಕಿ ಹೊತ್ತು ತಾಯ್ತ ಮಾಡಿ ಕಟ್ಸ್ಕೊಂಡು ಹಂಗಾರು ಹೆದರಿಕೆ ಇಲ್ಲ ನನಗೆ. ಈಗ ಹೇಳಿ, ನಾಳೆಯಿಂದ ನಾನು ಶಾಲೆಗೆ ಹೋಗ್ತಿಲ್ಲ, ಇಲ್ಲೇ ಅಂತ ಕೆಲಸ ಕೊಡಿ, ಕಸ ಗಿಸ ಗುಡಿಸ್ಕೊಂಡಿರ್ತೀನಿ ನಾನು. ಏ ಹೆಡ್ಡೋ, ತಲೆ ಕೆಟ್ಟಿರೋ ಥರ ಮಾತಾಡಬೇಡ. ನೀನು ಸ್ಕೂಲ್ಗೆ ಹೋಗದೆ ಇದ್ರೆ ಆ ಶ್ರದ್ಧಾ ರಾಣಿ ಥರ ಮೆರಿತಾಳೆ. ಅಲ್ಲಿ ಇರೋ ಒಂದು ಸ್ಕೂಲು ನಮ್ಮ ಕಂಟ್ರೋಲ್ ತಪ್ಪಿ ಹೋಗುತ್ತೆ. ಹೌದು ದೊಡ್ಡಪ್ಪ, ಹಾಗೇನಾದ್ರೂ ಆದ್ರೆ ಅಲ್ಲಿರೋ ಬರೋರಿಗೆಲ್ಲ ಬ್ರೈನ್ ವಾಶ್ ಮಾಡಿ ತನ್ನ ಕಂಟ್ರೋಲಿಗೆ ತಗೋತಾಳೆ ಆ ಶ್ರದ್ಧಾ. ಹಾಗಂದಳಿ ನನ್ನ ಜೀವಕ್ಕೆ ರಿಸ್ಕ್ ತಗೊಂಬ ನಾ ತಯಾರಿಲ್ಲ. ನೀವು ಎಷ್ಟೇ ಹೇಳಿ, ನಾಳೆಯಿಂದ ಶಾಲೆಗೆ ಹೋಗ್ತಿಲ್ಲ ನಾನು ಅಷ್ಟೇ. ನೋಡು,
ನಿನಗೇನೋ ಅಷ್ಟೊಂದು ಭಯ ಇದ್ದರೆ ನಿನ್ನನ್ನು ಕೊಲ್ಲೂರಿಗೆ ಕಳಿಸ್ಬಿಟ್ಟು ನಿಂಗೊಂದು ತಾಯ್ತ ಕಟ್ಟಿಸ್ತೀನಿ ನಾನು. ಆದರೆ ಶಾಲೆ ಬಿಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಜೀವ ಬಿಡಬೇಕಾಗತ್ತೆ, ನೆನಪಿರಲಿ. ಅಲ್ಲಿ ಹೋಗಿ ದೇವ್ದ ಕಾಲಡಿ ಸಿಕ್ಕಿ ರಕ್ತ ಕಾರಿ ಸಾಯೋದಕ್ಕಿಂತ ನೀವು ಒಂದು ಕೆಲಸ ಮಾಡಿ, ಒಳಗೆ ಹೋಗಿ ಬಂದೂಕು ತಗೊಬನ್ನಿ, ನಾನೇ ಗುಂಡು ಹೊಡ್ಕ ಸಾಯ್ತೀನಿ. ಈಗ ನನ್ನ ತಮ್ಮ ಮರ್ರೆ ಬಿಟ್ಟುಬಿಡಿ. ಅಲ್ಲೋ ದೇವ್ರ ಹಣೆ ದೆವ್ವ ಇಪ್ಪದು ಹೌದು, ನಂಗಲ್ಲ ಐಕಮ್ ಕಡಿಯ ಮರ್ರೆ. ಹೆಡ್ಡು ನಿಂತ್ಕೊಳ್ಳೋ. ಹಾಯ್, ಇವನು ಏನನ್ನ ನೋಡಿ ಇಷ್ಟೊಂದು ಹೆದರ್ಕೊಂಡಿದ್ದಾನಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇವನು ನಾಟಕ ಮಾಡ್ತಿದ್ದಾನಂತ ನನಗೆ ಅನ್ನಿಸ್ತಾ ಇಲ್ಲ. ನಿಜವಾಗ್ಲೂ ಇವನು ಹೇಳೋ ಥರ ಅಲ್ಲಿ ಏನಾದರೂ ಇರಬಹುದಾ? ಇದ್ರೆ ಒಳ್ಳೇದೇ ಅಲ್ವಾ? ಆ ಶ್ರದ್ಧಾ ಟೀಚರ್ ಬೇಗ ಊರು ಖಾಲಿ ಮಾಡ್ತಾಳೆ. ಇಂಥ ಟೈಮಲ್ಲಿ ಭುವನ್ ಎಲ್ಲಿಗೆ ಹೋಗ್ತಾರೋ ಏನೋ. ಛೇ, ಸುಮ್ಮನೆ ಮಾತಾಡಬೇಕು ಅಂತ ಹೋದರೆ ಮುದ್ದು ಮಾಡೋಕ್ಕೆ ಬರ್ತಾರೆ. ಏನಾದರೂ ಸೀರಿಯಸ್ ವಿಷಯ ಮಾತಾಡಬೇಕು ಅಂದ್ಕೊಂಡಾಗಿಲ್ಲ ಹೀಗೆ ಮಾಯ ಆಗೋಗ್ತಾರೆ. ಛೇ, ಎಲ್ಲಿ ಹೋದ್ರಪ್ಪ ಇವರು? ಜೋಪಾನ ರಾತ್ರಿ ಆಯಿತು, ಜಾಗರಣೆ ಖಾತ್ರಿ ಆಯಿತು. ನೇರವಾಗಿ ಭುವನ್ ರೂಮ್ಗೆ ಹೋಗ್ಬಿಡ್ತೀನಿ. ಇವತ್ತೇನು ಮಾಡ್ತಾರೋ ನೋಡೋಣ. ಎಂತ ಮರ ಇದು. ಹಾಗಲಲ್ಲಿ ಬೋನನ್ನೊಟ್ಟಿಗೆ ಶ್ರದ್ಧಾ ಮೇಡಮ್ ಕಂಡ್ರೆ ಹೊಟ್ಟೆಲ್ ಬೆಂಕಿ ಹಾಕ್ದಂಗ ಅಂಥದ್ರಲ್ಲಿ ರಾತ್ರಿ ಅದು ರೂಮ್ಗೆ ಅಚ್ಚಿಚ್ಚು ಅಸಹ್ಯ. ಇದನ್ನೆಲ್ಲ ಕಾಂಬಕ್ಕಿಂತ ಹಾರಕೋಲ್ ಹಾಕೊಂಡು ಕಣ್ಣು ಕಿತ್ಕೊಂಡ್ಬಿಡ್ಲ. ಹ್ಯಾಂಗಿದ್ರು ಚೆನ್ನಾಗಿ ಹಾಡು ಹೇಳ್ತೆ. ದೇವಸ್ಥಾನ ಮುಂದೆ ಟವಲ್ ಹಾಕೊಂಡು ಓಯ್ಯ ತಮ್ಮಯ್ಯ ಧರ್ಮನೇ ತಾಯಿ ತಂದೆ ಅಂತ ಹಾಡು ಹೇಳ್ಕೊಂಡು ಜೀವನ ಮಾಡ್ಲಕ್ಕ. ಬಚ್ಚಿ, ಇದ್ರೊಳಗೆ ಎಂಥದ್ದು ಇರ್ತಲ್ಲ, ಎಂಥದ್ದು ಲಿವರ್. ಹಾಂ, ಲವ್ವರ್ಗೋಸ್ಕರ ಲಿವರಿಗೆ ಕೆಲಸ ಕೊಡು. ಹಾಂ, ಮಾಡ್ತೆ. ಹಾಂ, ಮರ ಇದು. ರಾತ್ರಿ ತೆಂಗಿನಕಾಯಿ ಹೆದರ್ಸ್ತಲ್ಲ ಮರ ನನ್ನ. ನಾಳೆ ಎಲ್ಲ ತೆಂಗಿನಕಾಯಿ ಕೊಯ್ದು ಮಾರ್ಕತ್ತೆ. ಹಾಂ, ಗೊತ್ತಿತ್ತಲ್ಲ ನಾ ಯಾರಂದೇಳಿ ಬಚ್ಚಿ. ಹಾಂ, ಈ ಭುವನೆಲ್ಲ ಹೊರಗೆ ಮೇಯಕ್ಕೆ ಹೋಯ್ದನಲ್ಲ. ಹಾಂ, ಮಾಡ್ತೆ. ನಾನೇ ಭುವನ ಕುಮಾರ, ನಾನೇ. ಏನು ನೀನು ಮತ್ತೆ ರಾತ್ರಿ ಹೊತ್ತಿಗೆಲ್ಲ ಇಲ್ಲೆಂತ ಮಾಡ್ತೆ? ಈಗ ಸುಮ್ಮನೆ ವಾಕಿಂಗ್ ವಾಕಿಂಗ್ ಆತ ನಿನ್ ಕಿಂಗ್ ಅನ್ಕೋಬೇಕು ಬಂದಿದ್ದ? ಹೇ, ಹಾಗೆಲ್ಲ ಏನಿಲ್ಲ, ಸುಮ್ಮನಿರು. ಹಂಗಂತಾರು ನಿನ್ ಕನ್ಸು ಇಟ್ಕೊಂಡಿದ್ರೆ ಅದಕ್ಕೆ ನಾನು ಇವತ್ತು ಶತ್ರು ಎಂತಕಂದ್ರೆ ನೀನು 10 ದಿನಕ್ಕೆ ವಾಪಸ್ ಹೋಮ್ವರ್ಕ್ ಕೊಟ್ಟಿದ್ದೆ, ಅದನ್ನೆಲ್ಲ ಹೇಳಿಕೊಡ್ಬಾ. ಇವತ್ತೊಂದು ದಿನ ನೀನೇ ಮಾಡ್ಕೊಂಬಿಡಪ್ಪ. ಈ ತಂದೆ ಅನ್ನೋ ಪದದಲ್ಲೇ ಏನೋ ಒಂದು ಆಪ್ಯಾಯತೆ ಇದೆ ಅಲ್ವಾ? ನಿಮಗೆ ಹಾಗೆ ಅನ್ನಿಸ್ತಾ ಇಲ್ವಾ? ಶ್ರದ್ಧಾ, ಎಲ್ಲರೂ ಎಲ್ಲ ಕಾಲಕ್ಕೂ ಕೆಟ್ಟವರಾಗಿ ಇರೋದಿಲ್ಲ. ಈಗ ನೀವೇ ಹಿಂದೆ ಹೇಗಿದ್ರಿ ಅಂತ ನೆನಪು ಮಾಡ್ಕೊಳ್ಳಿ. ಅಪ್ಪನ ವಿಷಯ ಮಾತ್ರ ನನಗೆ ಯಾಕೋ ಒಪ್ಕೊಳಕ್ಕಾಗ್ತಿಲ್ಲ ಶ್ರದ್ಧಾ. ಈಗ ನಿನಗೆ ಹೇಗೆ ಶಂಕರಣ್ಣನೇ ಅಪ್ಪಾಜಿ ಸ್ಥಾನದಲ್ಲಿದ್ದಾರೋ ನನಗೂ ಹಾಗೆ ಶಂಕರಣ್ಣನೇ ಅಪ್ಪಾಜಿ.